ಇಡೀ ದೇಶವೇ ಬೆಚ್ಚಿ ಬಿದ್ದಿದ್ದ ಭೀಕರ ವಿಮಾನ ದುರಂತ ಇದು. ಇತಿಹಾಸದಲ್ಲೇ ಭಾರತದ ಎರಡನೇ ಅತಿ ದೊಡ್ಡ ವಿಮಾನ ಪತನ ಪ್ರಕರಣ. ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಕಾರಣಗಳೇನು ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಆ ಒಂದು ತಪ್ಪೆ ಭೀಕರ ಸ್ಫೋಟಕ್ಕೆ ಕಾರಣವಾಯ್ತಾ? ದೂರ ಪ್ರಯಾಣ ಕಾರಣಕ್ಕೆ ಹೆಚ್ಚು ಇಂಧನ ತುಂಬಿದ್ದೆ ಕಂಟಕವಾಯ್ತಾ ಅನ್ನುವಂತಹ ಪ್ರಶ್ನೆ. ಸ್ಫೋಟದ ಬಗ್ಗೆ ತಜ್ಞರು ಬಿಚ್ಚಿಟ್ಟಂತಹ ಪ್ರಮುಖ ಅಂಶಗಳು ಏನಾಗಾದ್ರೆ? ಇಡೀ ದೇಶವೇ ಬೆಚ್ಚಿ ಬಿದ್ದಿರುವಂತಹ ಭೀಕರ ವಿಮಾನ ದುರಂತ, ಅದರಲ್ಲೂ ಕೂಡ ಅತಿ ದೊಡ್ಡ ಎರಡನೇ ವಿಮಾನ ದುರಂತ ಅಂತ ಕೂಡ ಇದನ್ನ ಹೇಳಬಹುದು. 265 ಮಂದಿ ಸಾವನ್ನಪ್ಪಿದ್ದಾರೆ ಈ ದುರಂತದಲ್ಲಿ. ಇನ್ನು ಘೋರ ವಿಮಾನ ದುರಂತಕ್ಕೆ ಕಾರಣಗಳೇನು? ತಜ್ಞರೇನು ಹೇಳ್ತಾರೆ? ಹೆಚ್ಚು ಇಂಧನ ಲೋಡ್ ಮಾಡಲಾಗಿದೆ, ದೂರ ಪ್ರಯಾಣ ಕಾರಣ, ಹೆಚ್ಚುವರಿ ಇಂಧನ ತುಂಬಿರುವ ಸಾಧ್ಯತೆಯ ಬಗ್ಗೆ ಹೇಳ್ತಿದ್ದಾರೆ. ಈಗ ನಮ್ಮ ಪ್ರತಿನಿಧಿ ಹೇಳ್ತಿದ್ದ ಹಾಗೆ 1.25 ಲಕ್ಷ ಲೀಟರ್ ಇಂಧನವನ್ನು ತುಂಬಿದ್ರು ಅಂತ. ಅದರ ಸಾಮರ್ಥ್ಯ 1.26 ಲಕ್ಷ, ಬದಲಾಗಿ 1.25 ಲಕ್ಷ ಲೀಟರ್ ತುಂಬಿದ್ರು ಅಂತ. ಟೇಕ್ ಆಫ್ ಆದ ಕೂಡಲೇ ಇಂಧನ ಪೈಪ್ ಒತ್ತಡಕ್ಕೆ ಒಳಗಾಗಿರುವ ಸಾಧ್ಯತೆ ಇದೆ. ಆ ಪ್ರೆಷರ್ ಏನಿದೆ ಅದನ್ನು ತಡ್ಕೊಳ್ಳಾರ್ದೆ ಅದು ಒಮ್ಮೆಲೆಗೆ ಈ ದುರಂತಕ್ಕೆ ಕಾರಣವಾಗಿದೆ. ಆ ಒತ್ತಡದಿಂದಲೇ ಲೀಕೇಜ್ ಆಗಿ ಸ್ಫೋಟಗೊಂಡಿರೋ ಸಾಧ್ಯತೆ, ಇದೆಲ್ಲವೂ ಕೂಡ ಸಾಧ್ಯತೆ. ಇನ್ನು ತನಿಖೆ ಆಗಬೇಕು, ತನಿಖೆಯ ನಂತರ ನಿಖರವಾಗಿ ಇದೆ ಅಂತ ಹೇಳಬಹುದು. ಆದರೆ ಏನಾಗಿರಬಹುದು ಅನ್ನೋದರ ಬಗ್ಗೆ ತಜ್ಞರು ಹೇಳ್ತಿದ್ದಾರೆ. ವಿಮಾನದಲ್ಲಿ 58,000 ಲೀಟರ್ ಇಂಧನ ಇದ್ದ ಬಗ್ಗೆ ಮಾಹಿತಿ ಅಂತ ತಜ್ಞರು ಹೇಳ್ತಾರೆ. ಬಟ್ ಈಗ ಸಿಕ್ಕಿರುವ ಮಾಹಿತಿಯ ಪ್ರಕಾರವಾಗಿ 1.25 ಲಕ್ಷ ಇತ್ತು ಅಂತ, 1,25,000 ಲೀಟರ್ನಷ್ಟು ಇಂಧನ ಇತ್ತು ಅನ್ನುವಂಥ ಮಾಹಿತಿ ಇದೆ. ಅದರ ಸಾಮರ್ಥ್ಯವೂ ಕೂಡ ಹಾಗೇ ಇದೆ. ಇದೇ ಕಾರಣಕ್ಕೆ ಸ್ಫೋಟದ ತೀವ್ರತೆ ಹೆಚ್ಚಾಗಿರುವ ಸಾಧ್ಯತೆಯ ಬಗ್ಗೆ ಹೇಳ್ತಿದ್ದಾರೆ. ಅದು ಕೂಡ ಇರಬಹುದು, ರೀಸನ್ಸ್ ಹಲವು ಇರಬಹುದು. ಏನೇನು ಈ ಥರದ ಆಗೋದಕ್ಕೆ ಹಲವು ರೀಸನ್ಸ್ಗಳಿರಬಹುದು. ಎಂಜಿನ್ ತಾಂತ್ರಿಕ ದೋಷ, ಮೊದಲೇ ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಇದ್ದಂತಹ ಸಾಧ್ಯತೆ, ಅದನ್ನು ಗಮನಿಸಿರಲ್ಲ ಅಥವಾ ಗಮನಿಸಿಯೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಲಾಗಿತ್ತ ಅನ್ನುವಂಥ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಡಿಮೆ ಎತ್ತರದಲ್ಲೇ ಇದ್ದ ಕಾರಣ ಹೆಚ್ಚು ಸಮಯ ಸಿಗದೆ ಸ್ಫೋಟವಾಗಿರಬಹುದು. ಎರಡು ಎಂಜಿನ್ನಲ್ಲಿ ಒಂದು ಎಂಜಿನ್ ವರ್ಕ್ ಆಗ್ತಿದ್ರು, ಒಂದು ಎಂಜಿನ್ ಕಾರ್ಯನಿರ್ವಹಿಸದೇ ಇದ್ರೂ ಕೂಡ ಅದು 1,000 ಅಡಿ ಮೇಲಕ್ಕೆ ಹೋದಾಗ ಅದು ಆರಾಮಾಗಿ ಹಾರಾಟವನ್ನು ನಡೆಸುತ್ತೆ. ಬಟ್ ಅದಕ್ಕಿಂತ ಒಳಗಿದ್ದಾಗ ಅದರ ಒತ್ತಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾರಾಟಕ್ಕೂ ಮುನ್ನ ಪ್ರತಿ ಸಲ ಪರಿಶೀಲನೆ ಮಾಡಬೇಕಾಗತ್ತೆ ವಿಮಾನವನ್ನು. ಸರಿಯಾದ ನಿರ್ವಹಣೆ ಆಗಿರಲಿಲ್ವಾ ಅನ್ನುವಂತಹ ಪ್ರಶ್ನೆ. ಸಾಮಾನ್ಯವಾಗಿ ಪ್ರತಿ ಫ್ಲೈಟ್ಗಳ ಮೂಮೆಂಟ್ನಲ್ಲೂ ಕೂಡ ತಪಾಸಣೆ ಆಗತ್ತೆ, ಇಲ್ಲಿ ಆಗಿರಲಿಲ್ವಾ ಅನ್ನುವಂಥ ಪ್ರಶ್ನೆ ಇದೆ. ವಿಮಾನ ಹಾರಾಟ ಮುನ್ನ ಪರಿಶೀಲಿಸದೆ ಟೇಕ್ ಆಫ್ ಮಾಡಿದ್ದಾರಾ? ಅಂಥದ್ದೊಂದು ಎಡವಟ್ಟನ್ನು ಮಾಡಿರಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಕೂಡ ಲಾಂಗ್ ಜರ್ನಿ ಆಗಿರೋದ್ರಿಂದ ಅಂತಹ ರಿಸ್ಕ್ಗಳನ್ನು ತೆಗೆದುಕೊಳ್ಳಲ್ಲ ಅಂತ ಕಾಣುತ್ತೆ. ಬಟ್ ಹೇಳಲಿಕ್ಕೆ ಬರಲ್ಲ. ದೋಷದಿಂದಲೇ ವಿಮಾನ ದುರಂತ ಸಂಭವಿಸಿರಬಹುದು, ಸರಿಯಾದಂತಹ ನಿರ್ವಹಣೆಯನ್ನು ಮಾಡಿದೆ. ಯಾಕಂದರೆ ಈ ಹಿಂದೆ ಕೂಡ ತುರ್ತು ಭೂಸ್ಪರ್ಶ ಆಗಿತ್ತು ಕಳೆದ ಡಿಸೆಂಬರ್ನಲ್ಲಿ. ಅದಾದ ನಂತರದಲ್ಲಿ ಎಲ್ಲವನ್ನು ಕೂಡ ಸರಿಪಡಿಸ್ಕೊಂಡಿದ್ದೀವಿ ಅಂತ ಏರ್ ಇಂಡಿಯಾ ಹೇಳಿತ್ತು. ಅದಾದ ನಂತರವೂ ಇಂತಹ ದೊಡ್ಡ ಇನ್ಸಿಡೆಂಟ್ ಆಗಿದೆ ಅಂತಂದರೆ ಅದಕ್ಕೆ ಜವಾಬ್ದಾರಿ ಇರಬೇಕು, ಅದರ ನಿರ್ವಹಣೆಯಲ್ಲಿ ಲೋಪ ಆಗಿರಬೇಕು. ತಾಂತ್ರಿಕ ಸಮಸ್ಯೆ ಇದ್ದು ಪತ್ತೆ ಹಚ್ಚದೆ ಹಾರಾಟ ಆಗಿರುವಂತಹ ಚಾನ್ಸಸ್ ಕೂಡ ಇದ್ದಿರಬಹುದು. ಯಾಕಂದರೆ ಈ ದುರಂತ ಆದ ಕೂಡಲೇ ಕೇಳಿಬಂದಂತಹ ಮೊದಲ ವಿಚಾರವೇ ಟೆಕ್ನಿಕಲ್ ಎರರ್ ಏನಾದರೂ ಆಗಿರಬಹುದು, ತಾಂತ್ರಿಕ ದೋಷ ಆಗಿರಬಹುದು ಅಂತ. ಸರಿಯಾಗಿ ಕಾರ್ಗೋ ಲೋಡಿಂಗ್ ಆಗದಿದ್ದಾಗಲೂ ಕೂಡ ಇಂತಹ ದುರ್ಘಟನೆಗಳು ಆಗುವ ಸಾಧ್ಯತೆಯ ಬಗ್ಗೆ ತಜ್ಞರು ಹೇಳ್ತಾರೆ.